ಜಗತ್ತಿನ ಹಿರಿಯಣ್ಣನಾದಂಥ ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ತಾ ಇದ್ದಾರೆ, ಯುದ್ಧ ನಿಲ್ಲಿಸಿದ್ದು ನಾನೇ, ಭಾರತದ ಡೆಡ್ ಎಕಾನಮಿ ಅಂತಾಗಿದೆ. 2014ನೇ ಇಸ್ವಿಯಲ್ಲಿ ನಮ್ಮ ರಾಹುಲ್ ಗಾಂಧಿಯವರು 83 ಲಕ್ಷ ರೂಪಾಯಿಗಳ ಒಂದು ಹೂಡಿಕೆಯನ್ನು ಶೇರ್ ಮಾರ್ಕೆಟಲ್ಲಿ ಮಾಡಿದರು. ಹಾಗಾಗಿ ನಮ್ಮ ಇಟಲಿ ಮಾತೆಯವರಿದ್ದಾರಲ್ಲ, ನಮ್ಮ ಇಟಲಿ ಮಾತೆಯವರು, ಇವರು 2014ನೇ ಇಸ್ವಿಯಲ್ಲಿ 2 ಕೋಟಿ ರೂಪಾಯಿಗಳನ್ನು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗ ಕೆಲವು ಪ್ರಶ್ನೆಗಳನ್ನು ಎತ್ತಾರೆ. ನರೇಂದ್ರ ಮೋದಿ ಸರ್ಕಾರ ಏನು ಸಾಲವನ್ನು ಮಾಡಿಲ್ವಾ, ನರೇಂದ್ರ ಮೋದಿ ಸರ್ಕಾರ ಏನು ಸಾಲವನ್ನು ಮಾಡಿಲ್ವಾ ಅಂತ. ಭಾರತದ ಆರ್ಥಿಕತೆ ಡೆಡ್ ಎಕಾನಮಿ ಆಗಿದ್ದರೆ ಇಷ್ಟೆಲ್ಲ ಲಾಭಾಂಶ ಕೇವಲ ನಕಲಿ ಗಾಂಧಿ ಕುಟುಂಬಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ರಾಹುಲ್ ಗಾಂಧಿ ಏನು ಆರ್ಥಿಕ ತಜ್ಞರೇ. ಇವತ್ತು ರಾಹುಲ್ ಗಾಂಧಿ ನಿನ್ನೆ ಸಂಸತ್ನ ಅಧಿವೇಶನ ಮುಗಿದ ಬಳಿಕ ಏನಂತ ಪ್ರಶ್ನೆಯನ್ನೆತ್ತಿದ್ದಾರೆ ಅಂತ ಹೇಳಿದ್ರೆ, ಇಂಡಿಯನ್ ಎಕಾನಮಿ ಈಸ್ ಎ ಡೆಡ್ ಎಕಾನಮಿ ಅಂತ ಹೇಳುವಂಥ ಒಂದು ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಹೇಳಿ ಕೇಳಿ ರಾಹುಲ್ ಗಾಂಧಿಯವರು ನಮ್ಮ ಥರ ನಿಮ್ಮ ಥರ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕರಲ್ಲ, ಭಾರತೀಯ ಪ್ರಜೆ ಅಲ್ಲ, ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಇವರು ಹೇಳಿ ಕೇಳಿ ಈ ರೀತಿಯಾದಂಥ ಹಾರಿಕೆಯ ಹೇಳಿಕೆಗಳನ್ನು ಕೊಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇವರು ದೇಶದ ಒಂದು ಆರ್ಥಿಕತೆಯ ಕುರಿತಾಗಿ ಒಂದು ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಕೊಡಬೇಕಾದ್ರೆ 100ಕ್ಕೆ 100 ಬಾರಿ ಯೋಚನೆಯನ್ನು ಮಾಡಬೇಕಾಗಿರುವಂಥ ಮಹತ್ತರವಾದ ಗುರುತರವಾದ ಜವಾಬ್ದಾರಿ ರಾಹುಲ್ ಗಾಂಧಿಯವರ ಹೆಗಲ ಮೇಲೆ ಇರತಕ್ಕಂಥದ್ದು. ಆದರೆ ಹೇಳಿ ಕೇಳಿ ನಾನು ರಾಜಕೀಯವನ್ನು ಮಾಡಬೇಕು, ಏನಾದರೂ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆಯನ್ನು ತರಬೇಕು ಅಂತ ಹವಣಿಸುತ್ತಿರುವ ರಾಹುಲ್ ಗಾಂಧಿಯವರು ನಿನ್ನೆ ಟ್ರಂಪ್ ಅವರ ಒಂದು ಧ್ವನಿಗೆ ಧ್ವನಿಗೂಡಿಸುವುದರ ಮುಖಾಂತರ ಭಾರತದ ಎಕಾನಮಿ ಡೆಡ್ ಎಕಾನಮಿ, ಅಂದರೆ ಭಾರತದ ಆರ್ಥಿಕ ವ್ಯವಸ್ಥೆ ಏನಿದೆ ಇದೊಂದು ಮೃತ ಆರ್ಥಿಕ ವ್ಯವಸ್ಥೆ ಅಂತ ಹೇಳುವಂತಹ ಒಂದು ಹಾರಿಕೆಯ ಹೇಳಿಕೆಯನ್ನು ಕೊಟ್ಟು ಇವತ್ತು ಮುಜುಗರಕ್ಕೆ ಈಡಾಗಿರ್ತಕ್ಕಂಥದ್ದು. ಇವತ್ತು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾದಂಥ ಭಾರತೀಯ ಪ್ರಜೆಗಳು ಬಾಯಿಗೆ ಬಂದಂಗೆ ರಾಹುಲ್ ಗಾಂಧಿ ಅವ್ರನ್ನ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ರಸ್ತೆ ಬದಿಗಳಲ್ಲಿರ್ಬೋದು ಬೈಕೊಂಡು ತಿರುಗಾಡುವಂತಹ ಪರಿಸ್ಥಿತಿಯನ್ನು ಈ ಮನುಷ್ಯ ನಿರ್ಮಾಣ ಮಾಡ್ಕೊಂಡಿರೋದು. ಎಲ್ಲರಿಗೂ ಆಸೆ ಇರುತ್ತೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ. ಹಾಗಂತ ಹೇಳಿ ದೇಶದ ಆರ್ಥಿಕತೆ ಕುಸಿದೋದ್ರೂ ಕೂಡ ಈ ರೀತಿಯಾದಂಥ ಒಂದು ಅಸಂಬದ್ಧವಾದ ಹೇಳಿಕೆಗಳನ್ನು ಕೊಟ್ಟು ವಿದೇಶಗಳನ್ನು ಸಮರ್ಥನೆ ಮಾಡಬಾರ್ದು. ಅದಕ್ಕಂಥ ಪರಿಶ್ರಮವನ್ನು ವಹಿಸಿ ದೇಶದ ಜನರ ನಂಬಿಕೆಯನ್ನು ಗಳಿಸಿ ಪ್ರಧಾನಮಂತ್ರಿ ಆಗಬೇಕೇ ಹೊರತು ದೇಶ ಒಂದು ಅವಲಂಬನೆ ಆಗಿರ್ತಕ್ಕಂಥದ್ದೇ ಆರ್ಥಿಕ ವ್ಯವಸ್ಥೆಯ ಮೇಲೆ. ಅದಕ್ಕೆ ಕಪ್ಪು ಶಾಹಿಯನ್ನು ಎರಚಿದ್ರೆ, ಕಪ್ಪು ಮಸಿಯನ್ನು ಬಳದ್ರೆ ದೇಶದ ಆರ್ಥಿಕತೆ ಕುಂದೋದ್ರೆ ನೀವು ಪ್ರಧಾನಮಂತ್ರಿ ಆಗಲ್ಲ. ಇನ್ನೂ ಒಂದು 100-200 ವರ್ಷಗಳ ಕಾಲ ವಿದೇಶಿಗರ ಗುಲಾಮರಾಗೆ ನಾವು ಬದುಕಬೇಕಾಗುತ್ತೆ. ರಾಹುಲ್ ಗಾಂಧಿಯವರೇ, ಈ ಅಂಶವನ್ನು ನೀವು ನೆನಪಿಟ್ಕೋಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ಹಾಗಾಗಿ ನಾವು ತುಂಬ ಹಿಂದಕ್ಕೆ ಹೋಗೋದು ಬೇಡ. ಕಳೆದ 10 ವರ್ಷ UPA ಸರ್ಕಾರ ಅಧಿಕಾರದಲ್ಲಿತ್ತಲ್ಲ, ಅಂದಿನ ಅಂಕಿಅಂಶಗಳು, ನರೇಂದ್ರ ಮೋದಿ ಅವರು ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ಅಂಕಿಅಂಶಗಳನ್ನು ಕೆಲವೊಂದು ನನಗೆ ತಿಳಿದಿರೋ ಅಂಥ ಮಟ್ಟಕ್ಕೆ ನಾವು ಜೋಡಣೆಯನ್ನು ಮಾಡಿ ನೋಡೋಣ. ಅಂಕಿಅಂಶಗಳ ಮುಖಾಂತರನೇ ಈ ಒಂದು ಆರ್ಥಿಕತೆ ಭಾರತದ ಮೃತವಾಗಿದೆಯಾ, ಡೆಡ್ ಎಕಾನಮಿ ಆಗಿದೆಯಾ ಅನ್ನೋದು ಸ್ಪಷ್ಟ ಚಿತ್ರಣವನ್ನು ನಾವು ತಗೊಳ್ಳೋಣ. ಇದು ಇವಾಗ ರಾಹುಲ್ ಗಾಂಧಿ ಅವರು ಹೇಳಿದ ಮೇಲೆ ಅವರ ಸಹೋದರಿಯಾದಂಥ ಪ್ರಿಯಾಂಕಾ ವಾದ್ರಾ ಅವರು ಸುಮ್ಮನೆ ಇರ್ತಾರ? ಅವರು ಅದನ್ನೇ ಹೇಳ್ತಾರೆ. ಜಗತ್ತಿನ ಹಿರಿಯಣ್ಣನಾದಂಥ ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ತಾ ಇದ್ದಾರೆ, ಯುದ್ಧ ನಿಲ್ಲಿಸಿದ್ದು ನಾನೇ, ಭಾರತದ ಡೆಡ್ ಎಕಾನಮಿ ಅಂತಾಗಿದೆ, ಹಂಗಾಗಿ ಇದು ಕೇಂದ್ರ ಸರ್ಕಾರ ಸಮರ್ಥನೆಯನ್ನು ಕೊಡಬೇಕಂತೆ. ಹಾಗಾಗಿ ಇವರೆಲ್ಲ ಏನೇನು ಮಾಡಿದ್ದಾರೆ, ಏನಾಗಿತ್ತು ಅನ್ನೋದರ ಅಂಕಿಅಂಶಗಳ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾದ್ರಲ್ಲ ಈ ದೇಶಕ್ಕೆ, ಆವಾಗ ಈ ದೇಶದ ಆರ್ಥಿಕತೆಯನ್ನು ಬೂಸ್ಟ್ ಮಾಡಬೇಕು, ಅದನ್ನು ಪ್ರಬಲವಾದ ಆರ್ಥಿಕತೆಗೆ ತೊಗೊಂಡೋಗ್ಬೇಕು ಅಂತ ಗುರಿಯನ್ನು ಇಟ್ಕೊಂಡ್ರು. ವಿದೇಶಿ ಸಾಲದಲ್ಲಿ ಬಹುತೇಕ ಸಾಲವನ್ನು ವಾಜಪೇಯಿ ಅವರು ನಿರ್ಗಮನ ಆಗೋದಕ್ಕೆ ಮುಂಚೆ ತೀರಿಸಿದ್ರು ಅನ್ನುವಂಥ ಮಾತುಗಳೆಲ್ಲ ಕಡೆ ಇದೆ. ಹಾಗಾಗಿ ಭಾರತದ ಆರ್ಥಿಕ ವ್ಯವಸ್ಥೆ ಅವತ್ತು 9 ಅಥವಾ 8ನೇ ಒಂದು ಸ್ಥಾನದಲ್ಲಿ ಇತ್ತು. ಯಾವಾಗ ಮನಮೋಹನ್ ಸಿಂಗ್ರು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕಾರ ಮಾಡಿದ್ರು, ಆವಾಗ 8 ಅಥವಾ 9ನೇ ಸ್ಥಾನದಲ್ಲಿದ್ದಂತಹ ಭಾರತದ ಆರ್ಥಿಕತೆ ಮನಮೋಹನ್ ಸಿಂಗ್ ಅವರು ನಿರ್ಗಮಿಸುವುದಕ್ಕೆ ಮುಂಚೆ 11ನೇ ಸ್ಥಾನಕ್ಕೆ ಕುಸಿದೋಯ್ತು.
ಎಯಿಂದ ಝೆಡ್ವರೆಗೂ ಎಷ್ಟು ಅಕ್ಷರಗಳು ಬರುತ್ತೋ ಅಷ್ಟು ಹಗರಣಗಳನ್ನು ಮಾಡಿದಂತಹ ಕೇಂದ್ರ ಸರ್ಕಾರದ UPA ಸರ್ಕಾರ ಭಾರತದ ಆರ್ಥಿಕತೆಯನ್ನು ಪತನ ಮಾಡೋದ್ರಲ್ಲೇ ನಿರತವಾಗಿತ್ತು ಅಂತ ನಾವೆಲ್ಲಿ ಬೇಕಾದ್ರೂ ನಿರ್ಭಯವಾಗಿ ಹೇಳ್ಬೋದು. ಇದಕ್ಕೆ ಅಂಕಿಅಂಶಗಳು ನಾನು ಕೊಡ್ತೀನಿ. ನಾನು ಸುಮ್ಮನೆ ಏರಫೇರಿಯಾಗಿ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಗೊತ್ತಿರುವಂಥ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಹಾಗಾಗಿ ನರೇಂದ್ರ ಮೋದಿಯವರು ಯಾವಾಗ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಂಡ್ರೋ ಅವರು ಕೆಲವೊಂದು ಗುರಿಗಳನ್ನು ನಿರ್ದಿಷ್ಟವಾಗಿಟ್ಕೊಂಡ್ರು. ಆ ಒಂದು ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿಯಾದಂಥ ಒಂದು ನಿರ್ಣಯಗಳನ್ನು ಮಾಡೋದ್ರ ಮುಖಾಂತರ ವಿದೇಶಗಳ ಗೊಡ್ಡು ಬೆದರಿಕೆಗಳಿಗೆ ಎದುರದೇ ಇರುವಂತಹ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಭಾರತದ ಆರ್ಥಿಕತೆಯನ್ನು ಮುಂದೆ ಸಶಕ್ತವಾಗಿ ಮಾಡುವಂಥ ಕ್ರಮಗಳನ್ನು ಕೈಗೊಂಡರು. ಅದರ ಒಂದು ಫಲಿತಾಂಶವಾಗಿ ಇವತ್ತು ಭಾರತದ ಆರ್ಥಿಕತೆ ಜಗತ್ತಿನ 5ನೇ ಪ್ರಬಲ ಆರ್ಥಿಕತೆಗಳಲ್ಲಿ ಒಂದಾಗಿದೆ. ಕೊರೋನಾದಂತಹ ಸಂಕಷ್ಟ ಕಾಲದಲ್ಲಿ ಎಲ್ಲ ದೇಶಗಳು ತಮ್ಮ GDPಯನ್ನು ಕಳ್ಕೊಳ್ತಾ ಹೋದರೆ ಭಾರತ ಮಾತ್ರ ಏರಿಕೆಯನ್ನು ಕಂಡಿದೆ ಅಂತ ಇವತ್ತು ವರದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ವರದಿ ಸುಳ್ಳಲ್ಲ. ಯಾರೋ ನರೇಂದ್ರ ಮೋದಿ ಏನು ಯಾರ ಕೈಯಲ್ಲೋ ಬರೆಸಿದಂಥ ವರದಿಯಲ್ಲ. IMF ಅಂತ ಇದೆ. IMF ಇವತ್ತು ಇಡೀ ಜಗತ್ತಿನಲ್ಲಿ ಯಾವುದೇ ದೇಶಕ್ಕಾದರೂ ಸಾಲಗಳನ್ನ ಕೊಡಬೇಕಾಗಲಿ ಆ ದೇಶದ GDPಗಳನ್ನು ಅಧ್ಯಯನ ಮಾಡ್ತಾ ಇರುತ್ತೆ. ಹಾಗಾಗಿ IMF ಕೊಟ್ಟಿರುವಂಥ ಇತ್ತೀಚಿನ ವರದಿಯ ಪ್ರಕಾರ ಭಾರತದ GDP ತುಂಬ ಸಶಕ್ತವಾಗಿದೆ, 5ನೇ ಆರ್ಥಿಕತೆಯಲ್ಲಿ ಇದೆ ಅಂತ ಇವತ್ತು ಸುದ್ದಿ ಹರಿದಾಡ್ತಾ ಇರ್ತಕ್ಕಂಥದ್ದು. IMF ಬಿಡುಗಡೆ ಮಾಡಿರುವಂತಹ ಒಂದು ವರದಿಯ ಪ್ರಕಾರ 2025ನೇ ಇಸ್ವಿಯಲ್ಲಿ ಭಾರತದ GDP 6.4, ಅಂದರೆ ಇದು ಪ್ರಪಂಚದ ಎಲ್ಲ ದೇಶಗಳಿಗಿಂತ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. 6.4. ಇವತ್ತು ಟ್ರಂಪಣ್ಣ ಬಂದ್ಬಿಟ್ಟು ಏನಿವತ್ತು ಅವರ ದೇಶದ ಆರ್ಥಿಕತೆಯನ್ನು ಸದೃಢ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಅಮೆರಿಕದ ಜೊತೆಯಲ್ಲಿ ಮುಕ್ತ ವ್ಯಾಪಾರಗಳನ್ನು ಮಾಡಲ್ಲ ಅವ್ರ ಮೇಲೆ ನಾವು ಹೆಚ್ಚುವರಿ ತೆರಿಗೆಯನ್ನು ಹಾಕ್ತೀವಿ, ಮತ್ತು ರಷ್ಯಾದ ಜೊತೆಯಲ್ಲಿ ಯಾರು ವ್ಯಾಪಾರ ಮಾಡ್ತೀರೋ ಅವ್ರಿಗೆ ದಂಡವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಆ ಟ್ರಂಪಣ್ಣನ ಒಂದು GDP ಅಮೇರಿಕದ ಎಷ್ಟಿದೆ ಅಂದರೆ 1.9 ಇರ್ತಕ್ಕಂಥದ್ದು ಪ್ರತಿಶತ. ಲೆಕ್ಕ ಹಾಕ್ಕೊಳ್ಳಿ. ಇದೇ ಒಂದು GDP ಮನಮೋಹನ್ ಸಿಂಗ್ರ ಕಾಲದಲ್ಲಿ ಎಷ್ಟಿತ್ತು ಅನ್ನೋದನ್ನು ಕಾಂಗ್ರೆಸ್ಸಿಗರು ಪ್ರಶ್ನೆಯನ್ನು ಇಟ್ಕೊಬೇಕು. ಇವತ್ತು ಫ್ರಾನ್ಸ್ದು 0.8 ಇದೆ, ಜಪಾನ್ದು 0.7 ಇದೆ, ಜರ್ಮನಿದು 0.8 ಇದೆ, ಯುನೈಟೆಡ್ ಕಿಂಗ್ಡಮ್ದು 1.2 ಇದೆ, ಚೈನಾದು 4.8 ಇದೆ ಸ್ವಾಮಿ. ಹಾಗಾಗಿ ನಾವಿಲ್ಲಿ ನೋಡಬೇಕು ಭಾರತದ ಮನಮೋಹನ್ ಸಿಂಗ್ರ ಕಾಲದ GDP ಎಷ್ಟಿತ್ತು, ಇವತ್ತು ಭಾರತದ GDP ಎಷ್ಟಿದೆ ಅನ್ನೋದನ್ನು ಹೇಳಿ ಕೇಳಿ ನಾವು ಇವಾಗ ನೋಡ್ಬೋದು. ಡೆಡ್ ಎಕಾನಮಿ ಅಂತ ಹೇಳೋದಾಗಿದ್ದರೆ ಬ್ರಿಟನ್ನು ಭಾರತದ ಜೊತೆಗೆ ಮುಕ್ತ ವ್ಯಾಪಾರಗಳನ್ನು ಒಪ್ಪಂದಗಳಿಗೆ ಯಾಕೆ ಸಹಿ ಆಗ್ತಾಯಿತ್ತು? ಮೊನ್ನೆನೇ ರಾಹುಲ್ ಗಾಂಧಿ ಅವ್ರು ಹೇಳಿದ್ರಲ್ಲ, ಅಪ್ನೆ ಅಪ್ಕು ದೇಶ್ ಪಕ್ಕತೆ ಓ ದೇಶ್ ಸೆ ಭಾಗ್ ಗಯಾ ಅಂತ ಉತ್ತರ ಕೊಡೋಕ್ಕಾಗದೆ ಆಪರೇಷನ್ ಸಿಂಧೂರದ ಚರ್ಚೆಗೆ. ಹಾಗಾಗಿ ಅವತ್ತೇ ಮೋದಿಯವರು ಬ್ರಿಟನ್ನ ಜೊತೆಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡ್ರು. ಹಂಗಂದರೆ ಬ್ರಿಟನ್ಗೆ ಗೊತ್ತಿಲ್ವಾ ಭಾರತ ಒಂದು ಮೃತ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ ಅನ್ನೋದಾದರೆ ಏನಕ್ಕೋಸ್ಕರ ಈ ಟ್ರೇಡ್ ಡೀಲನ್ನು ಬ್ರಿಟನ್ ಭಾರತದ ಜೊತೆ ಮಾಡ್ಕೊಬೇಕಾಗಿತ್ತು ಅನ್ನೋಂಥ ಪ್ರಶ್ನೆನ ಮಹಾನ್ ಆರ್ಥಿಕ ತಜ್ಞರಾದಂತಹ ರಾಹುಲ್ ಗಾಂಧಿ ಅವರು ಇವತ್ತು ತಮ್ಮ ಮುಂದೆ ಇಟ್ಕೊಬೇಕು ಅಂತ ನಾನು ಈ ಮೂಲಕ ಪ್ರಶ್ನೆಯನ್ನು ಕೇಳ್ತೀನಿ. ಆಮೇಲೆ ಮನಮೋಹನ್ ಸಿಂಗ್ ಅವರು ಅಧಿಕಾರ ನಡೆಸಿ ಇಳಿದು ಹೋದಂಥ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆ ಎಷ್ಟಿತ್ತಪ್ಪ? 2015ನೇ ಇಸ್ವಿಯ ಒಂದು ನೋಟವನ್ನು ನಾವು ನೋಡೋಣ. ಆವಾಗ $2.1 ಟ್ರಿಲಿಯನ್ ಡಾಲರ್ಸ್ನಷ್ಟು ಭಾರತದ ಆರ್ಥಿಕತೆ ಇದ್ದಿದ್ದು. ಆದರೆ ಇವತ್ತು 2025ನೇ ಇಸ್ವಿಯಲ್ಲಿ ಭಾರತದ ಆರ್ಥಿಕತೆ ಪ್ರಬಲ 5ನೇ ಸ್ಥಾನಕ್ಕೆ ಹೋಗಿ $4.3 ಟ್ರಿಲಿಯನ್ ಡಾಲರ್ಸ್ನಷ್ಟು ಒಂದು ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು ಭಾರತ. ಹಾಗಾಗಿ ನಾವಿಲ್ಲಿ ನೋಡಬೇಕು 2015ರ ಅಂಕಿಅಂಶ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 14ರಲ್ಲಿ ಮನಮೋಹನ್ ಸಿಂಗರು ನಿರ್ಗಮಿಸ್ತಾರೆ, ಆ ಸ್ಥಾನಕ್ಕೆ ನರೇಂದ್ರ ಮೋದಿ ಅವರು ಬರ್ತಾರೆ. ಆ ಒಂದು ವರ್ಷ ಬಡ್ಜೆಟ್ ಎಲ್ಲ ಆದಮೇಲೆ ಏನು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತೆ ಅದರ ಅಂಕಿಅಂಶಗಳಿಂದ ನಾವು ನೋಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ವಿದೇಶಿ ಸಾಲದ ಏರಿಕೆಯೂ ಆಗಿತ್ತು. ಈಗ ಕೆಲವು ಪ್ರಶ್ನೆಗಳನ್ನು ಎತ್ತಾರೆ. ನರೇಂದ್ರ ಮೋದಿ ಸರ್ಕಾರ ಏನು ಸಾಲವನ್ನು ಮಾಡಿಲ್ವಾ, ನರೇಂದ್ರ ಮೋದಿ ಸರ್ಕಾರ ಏನು ಸಾಲವನ್ನು ಮಾಡಿಲ್ವಾ ಅಂತ. ಹೌದು ಸ್ವಾಮಿ, ಸಾಲವನ್ನು ಮಾಡದೆ ದೇಶ ಸಂಕಷ್ಟಕ್ಕೆ ಸಿಲುಕಿದಾಗ ಕೆಲವೊಂದು ಹೂಡಿಕೆಗಳನ್ನು ಮಾಡಬೇಕಾದಾಗ ಸಾಲವನ್ನು ಮಾಡಬೇಕಾಗುತ್ತೆ.
ಯಾರು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದರೆ ದೇಶದ ಆರ್ಥಿಕತೆಯನ್ನು ಜರ್ಜರಿತಗೊಳಿಸಿ ಯಾವುದೋ ಬಡ್ಡಿಯನ್ನು ಕಟ್ಟಲಿಕ್ಕಾಗಲಿ ಬಿಟ್ಟಿ ಭಾಗ್ಯಗಳನ್ನು ಕೊಡಲಿಕ್ಕಾಗಲಿ ಸಾಲವನ್ನು ಮಾಡಿಲ್ಲ ನರೇಂದ್ರ ಮೋದಿಯವರು. ಮಾಡಿದಂಥ ಪ್ರತಿಯೊಂದು ಪೈಸಾದ ಸಾಲವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ದೀರ್ಘಕಾಲೀನವಾಗಿ ಆದಾಯ ತರತಕ್ಕಂತಹ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಅನ್ನೋವಂಥದ್ದನ್ನು ಈ ಮತಿಭ್ರಷ್ಟರು ತಮ್ಮ ಮುಂದೆ ಪ್ರಶ್ನೆಯನ್ನು ಇಟ್ಕೋಬೇಕು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರವು ಸಾಲ ಮಾಡಿದೆ ಅಂತ ಪ್ರಶ್ನೆಯನ್ನು ಎತ್ತುತ್ತಾ ಇರುವಂಥವರೆಲ್ಲರೂ ಇಲ್ಲಿ ಪ್ರಶ್ನೆಯನ್ನೂ ತಮ್ಮ ಮುಂದೆ ಇಟ್ಕೊಳ್ಬೇಕು. ಅದರೊಟ್ಟಿಗೆ ದೇಶದ ಆರ್ಥಿಕತೆಗೆ ಎಂತೆಂತಹ ಸುಧಾರಣಾ ಕ್ರಮಗಳನ್ನು ತಗೊಂಡಿದ್ದಾರೆ, ಅದರಿಂದ ಇವತ್ತು ಭಾರತದ ಆರ್ಥಿಕತೆ ಸದೃಢವಾಗಿದೆ ಅನ್ನೋದನ್ನು ಮನದಟ್ಟು ಕೂಡ ಮಾಡ್ಕೊಬೇಕು ಅಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಯಾರ ಮೇಲೂ ಕೂಡ ನಾವು ದೋಷಾರೋಪಣೆ ಮಾಡೋಕ್ಕೆ ಹೋಗಲ್ಲ. ದೇಶ ಎಲ್ರಿಗೂ ಸೇರಿದ್ದು, ಹಾಗಾಗಿ ನಾವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಆಮೇಲೆ ಹಣದುಬ್ಬರದ ವಿಷಯಕ್ಕೆ ಬರೋದಾದರೆ, ಮನಮೋಹನ್ ಸಿಂಗ್ರ ಕಾಲದಲ್ಲಿ 2014ರಲ್ಲಿ ದೇಶದ ನಿರ್ಗಮಿಸಿದಾಗ 8.2ರಷ್ಟು ಹಣದುಬ್ಬರ ಇತ್ತು. ಅಂದರೆ ಬೆಲೆ ಏರಿಕೆಯ ಮಟ್ಟ ಎಷ್ಟಿತ್ತು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಬೇಕು. ಹಾಗಾಗಿ ಮನಮೋಹನ್ ಸಿಂಗರ ಕಾಲದಲ್ಲಿ ಡಬಲ್ ಡಿಜಿಟ್ ಅಂತ ಏನು ಹೇಳ್ತಾರೆ, ಅಂದರೆ 10ಕ್ಕಿಂತ ಮುಂದೆ ಹಣದುಬ್ಬರ ಹೊರಟೋಗಿರ್ತಕ್ಕಂಥದ್ದು. ಆದರೆ ಈಗ ನರೇಂದ್ರ ಮೋದಿ ಸರ್ಕಾರದ ಪ್ರಸ್ತುತ ಹಣದುಬ್ಬರ ಕೇವಲ 5.5ರಲ್ಲಿದೆ. ಕರೋನಾ ಅನ್ನುವಂಥ ಒಂದು ಮಹಾಮಾರಿ ಬರದೇ ಹೋಗಿದ್ದಿದ್ರೆ ಭಾರತದ ಆರ್ಥಿಕತೆ ಇನ್ನೂ ಮುಂದೆ ಹೋಗ್ತಾ ಇತ್ತು ಅಂತ ಇವತ್ತು ಕೆಲವು ಆರ್ಥಿಕ ತಜ್ಞರು ಇವತ್ತು ವಿಚಾರಗಳನ್ನು ಎತ್ತಿರತಕ್ಕಂಥದ್ದು. ಹಾಗಾಗಿ ಇಷ್ಟೇ ವಿಷಯಗಳೆಲ್ಲ ಸ್ನೇಹಿತರೆ. ಈಗ ಏನು ಪ್ರೊಡಕ್ಷನ್ ನಡೆಯುತ್ತಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಭಾರತ ಇವತ್ತು ಅಮೂಲಾಗ್ರವಾದಂಥ ಸಾಧನೆಯನ್ನು ಮಾಡಿದೆ. ಈ ಅಮೇರಿಕ ಇದೆಯಲ್ಲ, 48.3% ಅಷ್ಟು ಉತ್ಪಾದನೆಯ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಿದರೆ ಭಾರತ 50.5ರಷ್ಟು ಸಾಧಿಸಿದೆ. ಚೀನಾ 56.5ರಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅಂದರೆ ನರೇಂದ್ರ ಮೋದಿಯವರು ಏನೋ ದೊಡ್ಡ ಪರಿವರ್ತನೆಯನ್ನು ಮಾಡಿದ್ರು ಅಂತ ನಾವೇನು ಹೇಳೋಕ್ಕೆ ಹೋಗ್ತಾ ಇಲ್ಲ. ಆದರೆ ಬಲಾಢ್ಯ ರಾಷ್ಟ್ರಗಳ ಸರಿಸಮಾನವಾಗಿ ನಮ್ಮ ದೇಶದ ಒಂದು ಉತ್ಪಾದನಾ ಕ್ಷೇತ್ರವನ್ನು ತಗೊಂಡೋಗಿರ್ತಕ್ಕಂಥದ್ದು ಗಣನೀಯ ಸಾಧನೆಯೋ ಅಲ್ಲವೋ ಹೌದೋ ಅನ್ನುವಂಥ ಪ್ರಶ್ನೆಯನ್ನು ಈ ರಾಜಕಾರಣಿಗಳನ್ನು ಬಿಡಿ, ಕೆಸರನ್ನು ಎರಚಾಟ ಮಾಡುವಂಥ ರಾಜಕಾರಣಿಗಳನ್ನು ಬಿಡಿ, ಸಾಮಾನ್ಯ ಜನರಾದಂತಹ ನಾವು ನೀವು ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಇವತ್ತು ಇಂಡಿಯನ್ ಎಕಾನಮಿ ಈಸ್ ಡೆಡ್ ಎಕಾನಮಿ ಅಂತ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಎಲ್ಲ ಇಂಡಿ ಮೈತ್ರಿಕೂಟದ ಗಮಂಡಿ ನಾಯಕರು. ನೀವೆಲ್ಲರೂ ಹೋಗ್ಬಿಟ್ಟು ನಿಮ್ಮ ಪರಮೋಚ್ಚ ನಾಯಕರಾದಂಥ ರಾಹುಲ್ ಗಾಂಧಿಯವ್ರನ್ನ ಮತ್ತು ಇಟಲಿ ಮಾತೆಯವ್ರನ್ನ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಪ್ರಶ್ನೆ ಕೇಳುವಂಥ ಒಂದು ಸಂಯಮವನ್ನು ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇವಾಗ ನೀವೇ ಒಬ್ರಿದ್ದೀರಾ ಅಂತ ಇಟ್ಕೊಳ್ಳಿ. ಭಾರತದ ಎಕಾನಮಿ ಡೆಡ್ ಎಕಾನಮಿ ಆದರೆ ನೀವು ಶೇರ್ ಮಾರ್ಕೆಟಲ್ಲಾಗಲಿ ಮ್ಯೂಚುವಲ್ ಫಂಡಲ್ಲಾಗಲಿ ನೀವು ಭಾರತ ಸರ್ಕಾರದ ಪರವಾಗಿ ಹೂಡಿಕೆಯನ್ನು ಮಾಡ್ತೀರಾ? ಖಂಡಿತವಾಗೂ ಮಾಡಲ್ಲ. ಹಾಗಾಗಿ 2013-14ರಲ್ಲಿ ರಾಹುಲ್ ಗಾಂಧಿ ಅವರು ಏನು ಮಾಡ್ತಾಯಿದ್ರು ನನಗೆ ಗೊತ್ತಿಲ್ಲ. ಆದರೆ ಇವರು 14ನೇ ಇಸ್ವಿಯ ನಂತರದಲ್ಲಿ ಷೇರು ಮಾರುಕಟ್ಟೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಯಾವಾಗ ಮನಮೋಹನ್ ಸಿಂಗ್ರು ನಿರ್ಗಮಿಸಿದ್ರಲ್ಲ ಅಲ್ಲಿಂದ ಇವರು ಷೇರು ಮಾರುಕಟ್ಟೆಯಲ್ಲಿರ್ಬೋದು, ಮ್ಯೂಚುವಲ್ ಫಂಡಲ್ಲಿರ್ಬೋದು ಒಂದು ಹೂಡಿಕೆಯನ್ನು ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಹೇಳಿ ಕೇಳಿ ಆರ್ಥಿಕ ತಜ್ಞರಲ್ವಾ, ಹಂಗಾಗಿ ಏನಾದರೂ ಇವ್ರ ಶೇರ್ಸ್ಗಳಲ್ಲಿ ಲಾಸ್ ಆಗೋದ್ರೆ, ಇವರ ಮ್ಯೂಚುವಲ್ ಫಂಡಲ್ಲಿ ಏನಾದರೂ ಲಾಸ್ ಆಗೋದ್ರೆ ನರೇಂದ್ರ ಮೋದಿ ಅವರನ್ನು ಹೀಗಳಿಬೋದು ಅನ್ನುವಂಥ ಉದ್ದೇಶಕ್ಕೇನೋ ಇರ್ಬೋದು, ನನಗೆ ಗೊತ್ತಿಲ್ಲ. ಹಾಗಾಗಿ ನಾವಿವಾಗ ರಾಹುಲ್ ಗಾಂಧಿಯವರು ಹೂಡಿಕೆ ಮಾಡಿದಂತಹ ಅಂಕಿಅಂಶಗಳನ್ನು ಒಂದು ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ. ನೋಡಿ, 2014ನೇ ಇಸ್ವಿಯಲ್ಲಿ ನಮ್ಮ ರಾಹುಲ್ ಗಾಂಧಿಯವರು 83 ಲಕ್ಷ ರೂಪಾಯಿಗಳ ಒಂದು ಹೂಡಿಕೆಯನ್ನು ಶೇರ್ ಮಾರ್ಕೆಟಲ್ಲಿ ಮಾಡಿದರು. ಇದು ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟ್ ಎಲ್ಲನೂ ಸೇರಿ ಬರುತ್ತೆ. ಹಾಗಾಗಿ ಡೆಡ್ ಎಕಾನಮಿ ಇದ್ದರೆ ಭಾರತದ್ದು ಡೆಡ್ ಎಕಾನಮಿ, ಮೃತ ಆರ್ಥಿಕತೆ ಇದ್ದರೆ ಇವರ ಹೂಡಿಕೆಗಳು ಹೇಗೆ ದ್ವಿಗುಣ ತ್ರಿಗುಣ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಿಲ್ಲಿ. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಯಾವುದೋ ಕಪ್ಪು ಹಣದ ಲೆಕ್ಕವನ್ನು ತಂದಿಲ್ಲಿ ಹೊಂದ್ಸೋಕ್ಕಾಗಲ್ಲ. ಹೂಡಿಕೆ ಮಾಡಿರ್ತಕ್ಕಂಥ ಹಣ ದ್ವಿಗುಣಗಳಾಗಿದೆ, ತ್ರಿಗುಣಗಳಾಗಿದೆ. ಹಾಗಾಗಿ 2014ರಲ್ಲಿ 83 ಲಕ್ಷ ರೂಪಾಯಿ ಇವರೇನು ಹೂಡಿಕೆಯನ್ನು ಮಾಡಿದ್ರು ಅದು 2019ನೇ ಇಸ್ವಿಗೆ 5 ಕೋಟಿಗೆ ಏರಿಕೆ ಆಗಿದೆ. ನಂತರ 2025ನೇ ಇಸ್ವಿಗೆ ಅದು 8 ಕೋಟಿಗೂ ಮೀರಿ ಬೆಳೆದಿದೆ. ಕಳೆದ 6 ತಿಂಗಳ ಅವಧಿಯಲ್ಲಿ
ರಾಹುಲ್ ಗಾಂಧಿಯವರು ಶೇರ್ ಮಾರ್ಕೆಟು ಮತ್ತು ಮ್ಯೂಚುವಲ್ ಫಂಡ್ಗಳಿಂದ ಪಡೆದಂಥ ಲಾಭಾಂಶ ಎಷ್ಟಿದೆ ಅಂದರೆ ನೀವೆಲ್ಲರೂ ಬೆಚ್ಚಿ ಬಿದ್ದೋಗ್ಬಿಡ್ತೀರಾ ಸ್ನೇಹಿತರೆ. 46 ಲಕ್ಷ ರೂಪಾಯಿಗಳಿಂದ ಹೆಚ್ಚಿನ ಹಣವನ್ನು ಇವರು ಆದಾಯವಾಗಿ ಗಳಿಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಪ್ರಿಯಾಂಕಾ ವಾಡ್ರಾ ಅವರಿದ್ದಾರಲ್ಲ, ಪ್ರಿಯಾಂಕಾ ವಾಡ್ರಾ ಟ್ರಂಪ್ ತಾತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಉತ್ತರವನ್ನು ಸದನದಲ್ಲಿ ಹೇಳಬೇಕು ಅಂತ ಕಾಲೆಳಿಲಿಕ್ಕೆ ಕೊಡ್ತಾರಲ್ಲ. ಮಾತೆಯರ ಸಿಂಧೂರವನ್ನು ಕಸ್ತಿದ್ರು ಅಂತ ಹೇಳಿದ್ವಲ್ಲ ನಾವು, 26 ಜನ ಮಾತೆಯರದು, ಅವ್ರು ಯಾರು ಹಿಂದೂಗಳಲ್ಲ, ಇವರು ಭಾರತೀಯರು ಅಂತ ಘೋಷಣೆ ಕೂಗಿಸಿದ್ರಲ್ಲ ಈ ಅಮ್ಮನೂ ಕೂಡ 3,84,00,000 ರೂಪಾಯಿಗಳ ಒಂದು ಹೂಡಿಕೆಯನ್ನು ಶೇರ್ ಮಾರ್ಕೆಟಲ್ಲಿ ಹೊಂದಿದ್ದಾರೆ. ಹಾಗಾಗಿ ನಮ್ಮ ಇಟಲಿ ಮಾತೆಯವರಿದ್ದಾರಲ್ಲ, ನಮ್ಮ ಇಟಲಿ ಮಾತೆಯವರು, ಇವರು 2014ನೇ ಇಸ್ವಿಯಲ್ಲಿ 2 ಕೋಟಿ ರೂಪಾಯಿಗಳನ್ನು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಅದು ಈಗ 2025ನೇ ಇಸ್ವಿಗೆ ಬರುವಾಗ 4 ಕೋಟಿ ರೂಪಾಯಿಗಳಿಗೆ ಏರಿಕೆ ಆಗಿದೆ. ಸ್ನೇಹಿತರೆ, ಹಂಗಂದರೆ ಭಾರತದ ಆರ್ಥಿಕತೆ ಡೆಡ್ ಎಕಾನಮಿ ಆಗಿದ್ದರೆ ಇಷ್ಟೆಲ್ಲ ಲಾಭಾಂಶ ಕೇವಲ ನಕಲಿ ಗಾಂಧಿ ಕುಟುಂಬಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ ಅನ್ನುವಂಥ ಒಂದು ಸಣ್ಣ ಪ್ರಶ್ನೆಯನ್ನು ನಾವೆಲ್ಲರೂ ನಮ್ಮ ಮುಂದೆ ಇಟ್ಕೊಂಡ್ರೆ ಇದರಿಂದ ಇರ್ತಕ್ಕಂಥದ್ದು ಏನೂ ಅಲ್ಲ, ಕೇವಲ ರಾಜಕಾರಣ ಮಾಡಬೇಕು, ಅಪಪ್ರಚಾರ ಮಾಡಬೇಕು ಅನ್ನುವಂಥ ಅಂಶಗಳು ನಮ್ಗೆ ಅರ್ಥ ಆಗೋಗುತ್ತೆ. ಆದರೆ ಇವತ್ತು ಟ್ರಂಪಣ್ಣ ಇದ್ದಾರಲ್ಲ, ಟ್ರಂಪಣ್ಣ ಇವರು ಯಾಕೆ ಭಾರತದ ಮೇಲೆ ಈ ರೀತಿಯಾದ ಒತ್ತಡವನ್ನು ಏರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಮೇರಿಕಾದ GDP ಮೇಲಕ್ಕೆ ಏರ್ತಾನೇ ಇಲ್ಲ. ಅಮೇರಿಕಾ ಅಂತ ಹೇಳುವಂತಹ ಒಂದು ದೇಶ ಯಾವತ್ತೂ ಕೂಡ ಯಾವುದೇ ದೇಶದ ಜೊತೆಯಲ್ಲಿ ಒಂದು ಗಾಢವಾದ ಸ್ನೇಹವನ್ನು ಹೊಂದೋದಿಲ್ಲ, ಗಾಢವಾದ ವೈಷಮ್ಯವನ್ನು ಹೊಂದಲ್ಲ. ಅವರ ದೇಶದ ಒಂದು ಏಳಿಗೆಗೋಸ್ಕರ ಅವರು ಪ್ರಪಂಚದಲ್ಲಿ ಯಾವ ರೀತಿಯಾದ ಪರಿವರ್ತನೆಯನ್ನು ಮಾಡೋದಕ್ಕೂ ಕೂಡ, ಯಾವ ದೇಶವನ್ನು ಕೆಳಗೆ ಬೀಳ್ಸೋಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಹಾಗಾಗಿ ಇವತ್ತು ತನ್ನ ದೇಶದ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಪಾಕಿಸ್ತಾನದ ಸಮರ್ಥನೆಗಿಳಿದಿರುವಂಥ ಟ್ರಂಪಣ್ಣನಿಗೆ ಇದೆಲ್ಲ ಅರ್ಥ ಆಗದೆ ಇರುವಂಥ ವಿಷಯ. ಹಾಗಾಗಿ ಈತ 25 ಸತಿ ಹೇಳ್ತಾನೋ, 30 ಸತಿ ಹೇಳ್ತಾನೋ, 50 ಸತಿ ಹೇಳ್ತಾನೋ, ವಿರೋಧ ಪಕ್ಷದ ನಾಯಕರಾದಂಥ ಲೀಡರ್ ಆಫ್ ಅಪೋಸಿಷನ್ ಆದಂಥ ರಾಹುಲ್ ಗಾಂಧಿಯವರು ತಲೆ ಕೆಡಿಸ್ಕೊಂಬಾರ್ದಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರದ ಕದನ ವಿರಾಮದ ವಿಷಯದಲ್ಲಿ ಅಷ್ಟು ಸತಿ ಹೇಳಿದ್ರು, ಟ್ರಂಪ್ ಅವ್ರು ಇಷ್ಟು ಸತಿ ಹೇಳಿದ್ರು. ಅವ್ರು ಹೇಳ್ತಾರ್ರಿ, ಅವ್ರಿಗೆ ಬೇಕಾಗಿರೋದೇನು, ಭಾರತನ ಹೆಂಗಾದರೂ ಮಾಡಿ ದುರ್ಬಲ ಆರ್ಥಿಕ ವ್ಯವಸ್ಥೆ ಮಾಡಬೇಕು ಅಂತ. ಹಾಗಾಗಿ ಈ ಟ್ರಂಪ್ ಅವರು ಟ್ರೇಡ್ ಡೀಲ್ನ ಒಂದು ಒತ್ತಡವನ್ನು ನರೇಂದ್ರ ಮೋದಿ ಅವ್ರ ಮೇಲೆ ಏರೋದಕ್ಕೋಸ್ಕರ ಈ ವಿರೋಧ ಪಕ್ಷಗಳ ನಡುವೆ ವೈಷಮ್ಯ ಉಂಟಾಗಬೇಕು, ಅವರು ಪರಸ್ಪರ ಕಚ್ಚಾಡಿ ಒಂದು ನರೇಂದ್ರ ಮೋದಿ ಅವ್ರ ಮೇಲೆ ಒತ್ತಡವನ್ನು ಹಾಕಬೇಕು ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡೇ ಈ ಒಂದು ದಾಳವನ್ನು ಉರುಳಿಸಿದ್ದು. ಹಾಗಾಗಿ ನಾನೇ ನಾಂದಿ ಆಡಿದ್ದು ಕದನ ವಿರಾಮಕ್ಕೆ ಅಂತ ಹೇಳ್ಕೊಂಡು ತಿರುಗಾಡಿದ್ದು. ಹಾಗಾಗಿ ಭಾರತದ ವಿದೇಶಾಂಗ ಸಚಿವರಿರ್ಬೋದು, ಪಿಯೂಷ್ ಗೋಯಲ್ ಅವರು ಇರ್ಬೋದು, ಸ್ಪಷ್ಟಪಡಿಸಿದಂತೆ ಯಾಕೆ ಭಾರತ ಇಷ್ಟೊಂದು ಮುಕ್ತ ವ್ಯಾಪಾರಕ್ಕಾಗಲಿ ತೆರಿಗೆ ನೀತಿಗಾಗಲಿ ಇನ್ನೂ ಕೊನೆ ಹಂತದ ಸಹಿಗಳನ್ನು ಮಾಡಿಲ್ಲ ಅನ್ನುವಂಥ ವಿಷಯಗಳು ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ನೋಡಿ, ಭಾರತ ಹೇಳಿ ಕೇಳಿ ಕೃಷಿ ಪ್ರಧಾನವಾದಂತಹ ದೇಶ. ಹಾಗಾಗಿ ನಮ್ಮ ಕೃಷಿಕರು ಸದೃಢವಾಗಿ ಬದುಕಬೇಕು ಅಂತೇಳಿದ್ರೆ ಇಲ್ಲಿನ ಕೃಷಿ ಕ್ಷೇತ್ರ ಮುನ್ನೆಲೆಗೆ ಬರಬೇಕು. ಅಂದರೆ ಕೃಷಿ ಕ್ಷೇತ್ರವನ್ನು ನಾವು ಕಾಪಾಡಿಕೊಳ್ಬೇಕಾಗಿರುವಂತಹ, ಜೋಪಾಸನೆ ಮಾಡಬೇಕಾಗಿರುವಂತಹ ಮಹತ್ತರವಾದ ಜವಾಬ್ದಾರಿ ದೇಶದ ಪ್ರಧಾನಮಂತ್ರಿಗಳ ಮೇಲಿರ್ತಕ್ಕಂಥದ್ದು. ಹಾಗಾಗಿ ಟ್ರಂಪಣ್ಣ ಎಷ್ಟೇ ದೊಂಬಾಲು ಬಿದ್ದರೂ ಕೂಡ ಟ್ರೇಡ್ ಡೀಲ್ಗಾಗಲಿ ಮುಕ್ತ ವ್ಯಾಪಾರಕ್ಕಾಗಲಿ ಸಹಿಯನ್ನು ಹಾಕಲಿಲ್ಲ. ಹಾಗಾಗಿ ಈ G7 ಒಂದು ಇದಕ್ಕೆ ಹೋಗಿದ್ರಲ್ಲ ಮೋದಿಯವರು ಕೆನಡಾಗೆ, ಆವಾಗ ಬಂದು ಟಿಫನ್ ಮಾಡ್ಕೊಂಡು ಹೋಗಿ ಅಂದಾಗ ನನಗೆ ಸಮಯ ಇಲ್ಲ ಅಂತ ವಾಪಸ್ ಬಂದಿದ್ದು. ಯಾಕೆ ಅಂತೇಳಿದ್ರೆ ಇವತ್ತು ತನ್ನ ದೇಶದ GDPಯನ್ನು ಮೇಲೆತ್ತಬೇಕು ಅಂತೇಳಿದ್ರೆ ಭಾರತದೊಂದಿಗೆ ಅವರು ಅಮೇರಿಕಾದವರು ನಿರ್ಧರಿಸಿದಂತೆ ಕೆಲವು ಕ್ಷೇತ್ರಗಳಿಗೆ ಮುಕ್ತ ಅವಕಾಶ ಸಿಕ್ಕಿದಾಗ ಮಾತ್ರ 1.2ಗೆ ಕುಸಿದು ಹೋಗಿರುವಂಥ GDPಯನ್ನು ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಟ್ರಂಪ್ ಅವರು ಇವತ್ತು ಭಾರತದ ಮೇಲೆ 25% ತೆರಿಗೆಯನ್ನು, ರಷ್ಯಾದ ಜೊತೆಯಲ್ಲಿ ಯುದ್ಧ ಸಾಮಗ್ರಿಗಳನ್ನು ಕೊಂಡ್ಕೊಳ್ತಾ ಇದ್ದೀವಿ ಭಾರತ, ಅದು ಮತ್ತು ತೈಲದ ಉತ್ಪನ್ನಗಳನ್ನು ಕೊಂಡ್ಕೊಳ್ತಾ ಇರೋದಕ್ಕೆ ದಂಡವನ್ನು 10% ನಾನು ಹಾಕ್ತೀನಿ, ಭಾರತದ ಮೇಲೆ ವ್ಯಾಪಾರದ ನಿರ್ಬಂಧವನ್ನು ಹಾಕ್ತೀನಿ ಅಂತ ಒತ್ತಡವನ್ನು ಹಾಕ್ತಾ ಇರ್ತಕ್ಕಂಥದ್ದು. ಆದರೆ ನರೇಂದ್ರ ಮೋದಿಯವರು ಎಲ್ಲೂ ಒತ್ತಡವನ್ನು ತಗೊಳ್ತಾ ಇಲ್ಲ. ಯಾಕೆ ಅಂತೇಳಿದ್ರೆ ಟ್ರಂಪ್ ಅಣ್ಣಂಗೆ ಏನ್ರಿ ಗೊತ್ತು, ದುಡ್ಡು ಇನ್ವೆಸ್ಟ್ ಮಾಡೋದು, ಲಾಭ ಮಾಡೋದಷ್ಟೇ. ಆದರೆ ಭಾರತದಲ್ಲಿ ಎಂತೆಂಥ ಆರ್ಥಿಕ ಎಕ್ಸ್ಪರ್ಟ್ಸ್ ಇದ್ದಾರೆ ಅನ್ನೋದು ಈ ಟ್ರಂಪ್ ಅಣ್ಣನಿಗೆ ಗೊತ್ತಿಲ್ಲದೆ ಇರೋಂಥ ವಿಷಯ. ಹಾಗಾಗಿ ಈತ ಹೇಳ್ತಾ ಇರ್ತಕ್ಕಂಥದ್ದು ಭಾರತದ ಕೃಷಿ ಕ್ಷೇತ್ರದ
ಉತ್ಪನ್ನಗಳು ಬರುತ್ತೆ, ಅದಕ್ಕೆ ಒಂದು ಮುಕ್ತವಾದಂತಹ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಂತೆ, ಮೊದಲನೇ ನಿಯಮ. ಆಮೇಲೆ ಡೈರಿ ಪ್ರಾಡಕ್ಟ್ಸ್ಗಳೇನಿದೆ ಅದಕ್ಕೆ ಒಂದು ಮುಕ್ತವಾದಂತಹ ಮುಕ್ತ ವ್ಯಾಪಾರದಕ್ಕೆ ಸಹಿ ಹಾಕಬೇಕು ಅಂತ. ಈ ಎರಡು ಬಹಳ ಮುಖ್ಯವಾಗಿರುವಂಥ ವಿಷಯ ಭಾರತಕ್ಕೆ. ಯಾಕೆ ಅಂತೇಳಿದ್ರೆ ಇವತ್ತಿನ ಅಂಕಿಅಂಶಗಳು ನೋಡುವಾಗ 60%ಕ್ಕಿಂತ ಹೆಚ್ಚಿನ ಭಾರತೀಯರು ಕೃಷಿಯನ್ನೇ ನೆಚ್ಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಅಮೇರಿಕಾದ ಕೃಷಿ ಉತ್ಪನ್ನಗಳೆಲ್ಲ ಭಾರತಕ್ಕೆ ಮುಕ್ತ ಮಾರುಕಟ್ಟೆಯಲ್ಲಿ ಪ್ರವೇಶವನ್ನು ತಗೊಂಡ್ರೆ ಭಾರತದ ಕೃಷಿ ಕ್ಷೇತ್ರಕ್ಕೆ ಬಹುದೊಡ್ಡ ಪೆಟ್ಟಾಗ್ಬೋದು ಅಂತ ನರೇಂದ್ರ ಮೋದಿಯವರು ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಇವತ್ತು ಟ್ರಂಪಣ್ಣ ತೆರಿಗೆಯನ್ನು ಜಾಸ್ತಿ ಮಾಡಿಕೊಂಡ್ರು ನಮಗೇನು ಆಗಬೇಕಾಗಿದ್ದಿಲ್ಲ, ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಎರಡನೇದಾಗಿ ಫಾರ್ಮಸ್ಯೂಟಿಕಲ್ ಅಂತ ಹೇಳ್ತಾರಲ್ಲ, ಔಷಧಿಯ ಉದ್ಯಮದಲ್ಲೂ ಕೂಡ ಭಾರತ ಇವತ್ತು ಮೇಲ್ಗೈಯನ್ನು ಸಾಧಿಸಿದೆ. ಅದರಲ್ಲೂ ಕೂಡ ಮುಕ್ತವಾದ ಅವಕಾಶವನ್ನು ಕೊಡಬೇಕು ಅಂತ ಈ ಟ್ರಂಪ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. MSME ಅಂತಿದೆ, ಅಂದರೆ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ. ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೋದ್ಯಮಗಳೇನಿದೆ ಅದರಲ್ಲೂ ಕೂಡ ಮುಕ್ತ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕೇಳಿ ಇವತ್ತು ನಮ್ಮ ದೇಶದಲ್ಲಿ ಒಬ್ಬ ಚೆನ್ನಾಗಿ ಟೆಕ್ನಾಲಜಿಯನ್ನು ಸಾಫ್ಟ್ವೇರ್ ಬಲ್ಲಂತ ಒಬ್ಬ ಹುಡುಗ ಇದ್ದರೆ ಅವನೇ ಒಂದು ಆ್ಯಪನ್ನು ಸೃಷ್ಟಿ ಮಾಡಿ ವ್ಯಾಪಾರ ಮಾಡ್ತಾರೆ. ಹಾಗಾಗಿ ಇವತ್ತು ಆನ್ಲೈನ್ ಕ್ಷೇತ್ರದಲ್ಲಿರ್ಬೋದು, ಸ್ಟಾರ್ಟಪ್ಗಳ ಕ್ಷೇತ್ರದಲ್ಲಿರ್ಬೋದು, ಟೆಕ್ನಾಲಜಿಯ ಕ್ಷೇತ್ರಗಳಲ್ಲಿರ್ಬೋದು ಸಾಕಷ್ಟು ಸುಧಾರಣೆಯನ್ನು ದೇಶ ಕಂಡುಕೊಂಡಿದೆ. ಡಿಫೆನ್ಸಲ್ಲಿ ಇವತ್ತು ಸ್ವಾವಲಂಬಿಯ ಕಡೆಗೆ ಭಾರತ ಪಯಣವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮೊನ್ನೆ ನರೇಂದ್ರ ಮೋದಿಯವರೇ ಸ್ಪಷ್ಟಪಡಿಸಿದಂತೆ 2 ಉದಾಹರಣೆಯನ್ನು ಮಾತ್ರ ಅವ್ರು ಹೇಳಿದ್ರು. ನೈಟ್ ವಿಷನ್ ಕ್ಯಾಮ್ರಾಗಳಿರ್ಬೋದು, ಗಾಗಲ್ಸ್ ಥರ ಬರ್ತಾವೆ ಅದಿರ್ಬೋದು, ಬುಲೆಟ್ ಪ್ರೂಫ್ ಜಾಕೆಟ್ಗಳಿಗೂ ಕೂಡ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆಯನ್ನಾಗಿದ್ವಿ ಅಂತ. ಆದರೆ ಇವತ್ತು ಸ್ಥಿತಿ ಆ ಥರ ಇಲ್ಲ. ಭಾರತದಲ್ಲಿರುವಂಥ ಎಷ್ಟೋ ಮಿಲ್ಟ್ರಿ ಮೇಜರ್ಗಳೇ ಡ್ರೋನ್ಗಳನ್ನು ತಯಾರು ಮಾಡ್ತಾರೆ. BL ಅಂತ ಹೇಳುವಂಥ ಒಂದು ಇದು ಆಕಾಶ ತಿರುಗಬೇಕಾಗಿರುವಂಥ ಒಂದು ತಾಂತ್ರಿಕತೆಯನ್ನು ಹೊಂದುತ್ತಾ ಇದೆ. ದೇಶ ಇವತ್ತು 130ಕ್ಕೂ ಹೆಚ್ಚಿನ ದೇಶಗಳಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಸರಬರಾಜು ಮಾಡುವಂತಹ ಮತ್ತು ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಇಟ್ಟಿದೆ. ಹಾಗಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಇವತ್ತು ಭಾರತ ಸ್ವಾವಲಂಬನೆಯನ್ನು ಸಾಧಿಸುವ ಕಡೆಗೆ ಹೆಜ್ಜೆಯನ್ನು ಮಾತ್ರ ಇಟ್ಟಿರೋದು, ತಪ್ಪಾಗಿ ಗ್ರಹಿಸ್ಕೊಳ್ಬೇಡಿ. ಹೆಜ್ಜೆಯನ್ನಿಟ್ಟಿದೆ, ಅದನ್ನು ಹಾಗೆ ಮುಂದುವರಿಸ್ಕೊಂಡೋದ್ರೆ ಒಂದಲ್ಲ ಒಂದಿನ ನಾವು ಸ್ವಾವಲಂಬನೆಯನ್ನು ಪಡ್ಕೊಳ್ತೀವಿ. ಈ 4 ವಿಷಯಗಳ ಜೊತೆಗೆ ರಷ್ಯಾದೊಂದಿಗೆ ಯಾವುದೇ ವಿಧವಾದ ವ್ಯವಹಾರವನ್ನು ಮಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಟ್ರಂಪ್ ಅಣ್ಣನ ವಿಚಾರ. ಹಾಗಾಗಿ ನರೇಂದ್ರ ಮೋದಿಯವರು ದೇಶದ ಒಂದು ಭದ್ರತೆಯ ದೃಷ್ಟಿಯಲ್ಲಿ, ಆರ್ಥಿಕತೆಯ ದೃಷ್ಟಿಯಲ್ಲಿ ಎಲ್ಲಿಯೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ, ರಾಜಿಯನ್ನು ಮಾಡ್ಕೊಳ್ಳಲ್ಲ. ಹಾಗಾಗಿ ಟ್ರಂಪ್ ಅವರು ಏರ್ತಾ ಇರುವಂಥ ಒತ್ತಡಕ್ಕೆ ಎಲ್ಲೂ ತಲೆಯನ್ನು ಕೊಡ್ತಾ ಇಲ್ಲ. ಹೇಳಿ ಕೇಳಿ ರಷ್ಯಾದಿಂದ ತುಂಬ ಕಡಿಮೆ ಮಟ್ಟದಲ್ಲಿ ನಾವು ತೈಲೋತ್ಪನ್ನಗಳನ್ನು ಆಮದು ಮಾಡ್ಕೊಳ್ತಾ ಇದ್ವಿ. ಆದರೆ ಇವತ್ತದು 40% ಏರಿಕೆ ಆಗಿದೆ. ನೋಡಿ, ಪ್ರಪಂಚದಲ್ಲಿ ಇವತ್ತು ನಾನು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಕಾಂಗ್ರೆಸ್ನ ಕೆಲವು ನಾಯಕರೇ ಇವತ್ತು ಧ್ವನಿಯನ್ನು ಎತ್ತಿದ್ದಾರೆ. ಈ ರೀತಿಯಾಗಿ ಮಾತಾಡಬಾರ್ದು, ಇದು ಜವಾಬ್ದಾರಿಯುತವಾದ ಹೇಳಿಕೆ ಅಲ್ಲ ಅಂತ ಹೇಳುವಂಥ ವಿಷಯಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತೇಳಿದ್ರೆ ಭಾರತ ಯಾವುದೇ ಒಂದು ಮಾರುಕಟ್ಟೆಯ ಮೇಲೆ ಅವಲಂಬನೆ ಆಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲೇ 140 ಕೋಟಿ ಜನರು ಇದ್ದಾರೆ. ಹಾಗಾಗಿ ಇವಾಗ ಕೃಷಿ ಉತ್ಪನ್ನಗಳು ಅಂತ ಹೇಳಿದ್ರೆ ಕೇವಲ ಬೆಳೆದಿರುವಂಥ ತರಕಾರಿ ಇದಲ್ಲ, ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಡುವಂತಹ ಸಾಮಗ್ರಿಗಳೇನಿದ್ದಾವೆ, ಅವಕ್ಕೆ ಕೆಲಸಕ್ಕೆ ಬರುವಂಥ ಸಾಮಗ್ರಿಗಳು, ಅವುಗಳನ್ನು ಕಳಿಸ್ತಕ್ಕಂಥದ್ದು. ಅಂದರೆ ಈ ಡ್ರಿಪ್ ಇರಿಗೇಷನ್ ಇರ್ಬೋದು, ಮೋಟರ್ಸ್ ಇರ್ಬೋದು, ಅಂಥದ್ದಕ್ಕೆಲ್ಲ ಮುಕ್ತವಾಗಿ ಅವಕಾಶ ಕೊಟ್ಬಿಟ್ರೆ ಇವತ್ತು ನಮ್ಮ ಮಂಡ್ಯದಲ್ಲಿರುವಂಥ ಹುಡುಗರೇ ಯಾವುದ್ಯಾವುದೋ ಯಂತ್ರೋಪಕರಣಗಳನ್ನು ತಯಾರು ಮಾಡಿಬಿಡ್ತಾರೆ. ಅಷ್ಟು ತಲೆ ನಮ್ಮ ದೇಶದಲ್ಲಿದೆ. ಅಂಥವಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು MSME ಮುಖಾಂತರ ಅಂತ ನರೇಂದ್ರ ಮೋದಿ ಅವರ ಟಾರ್ಗೆಟ್, ಅಂದರೆ ಗುರಿ ಇರ್ತಕ್ಕಂಥದ್ದು ಅನ್ನೋದು ರಾಹುಲ್ ಗಾಂಧಿ ಅವ್ರಿಗೆ ಅರ್ಥವಾಗದೇ ಇರುವಂತಹ ವಿಷಯ. ಹಾಗಾಗಿ ಇವಾಗ ಅಮೇರಿಕಕ್ಕೆ ಭಾರತ ಏನೇನು ರಫ್ತು ಮಾಡ್ತಾಯಿತ್ತು ಅದು ನಿಂತೋಗ್ಬಿಟ್ರೆ ಏನು ಭಾರತ ಸತ್ತೋಗ್ಬಿಡುತ್ತಾ? ಖಂಡಿತವಾಗ್ಲೂ ಏನಾಗಲ್ಲ. ಭಾರತದ ಆರ್ಥಿಕತೆ ಮೃತ ಆಗೋಗ್ಬಿಡುತ್ತಾ? ಖಂಡಿತವಾಗಲ್ಲ. ಯಾಕೆಂದರೆ ನಮಗೆ ಡೊಮೆಸ್ಟಿಕ್ ಅಂದರೆ ಸ್ಥಳೀಯವಾಗಿರುವಂಥ ಒಂದು ವ್ಯಾಪಾರವನ್ನು ನಾವು ಮಾಡ್ಕೊಂಡ್ರೆ ಆಯಿತು. ಆದರೆ ಇಲ್ಲಿ ಒಂದು ಸೂಕ್ಷ್ಮ ವಿಷಯ ಏನಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಭಾರತೀಯನು ಕೂಡ ಸ್ವದೇಶೀಯತೆಯನ್ನು ತನ್ನಲ್ಲಿ ಅಳವಡಿಸ್ಕೊಬೇಕಾಗಿರುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಪಿಯೂಷ್ ಗೋಯಲ್ ಅವರೇ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ತೆರಿಗೆ ನೀತಿಯ ಬಗ್ಗೆ ನಾವು ಸಾಕಷ್ಟು ಕೂಲಂಕುಷವಾಗಿ ಯೋಚನೆಯನ್ನು ಮಾಡಿ, ದೀರ್ಘಕಾಲೀನವಾಗಿ ಯೋಚನೆಯನ್ನು ಮಾಡಿ ಭಾರತ ಸರ್ಕಾರ ಒಂದು ಸದೃಢವಾದಂಥ ನಿರ್ಧಾರವನ್ನು ತಗೊಳ್ಳುತ್ತೆ ಅಂತ. ಹಾಗಾಗಿ ನೋಡೋಣ ಬನ್ನಿ, ಇವಾಗ ಭಾರತ ಯಾವ್ಯಾವ ಉತ್ಪನ್ನಗಳನ್ನು ಅಮೇರಿಕಾಗೆ ರಫ್ತು ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಆವಾಗ ನಮಗೆ ಈ ಅಂಕಿಅಂಶಗಳು ಅರ್ಥ ಆಗುತ್ತೆ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ.
71,000 ಕೋಟಿ ರೂಪಾಯಿಗಳ ಔಷಧಿಯನ್ನು ರಫ್ತು ಮಾಡಿದ್ದೀವಿ. ಟೆಲಿಕಾಮ್ಗೆ ಸಂಬಂಧಪಟ್ಟಂಥದ್ದು 56,000 ಕೋಟಿ ರೂಪಾಯಿನ ನಾವು ಇದು ಮಾಡಿದ್ದೀವಿ. ವಜ್ರ ಮತ್ತು ಚಿನ್ನ ಮತ್ತು ಆಭರಣಗಳು ಏನಿದೆಯಲ್ಲ, ಈ ಕ್ಷೇತ್ರದಲ್ಲಿ ನಾವು 50,000 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ರಫ್ತನ್ನು ಅಮೇರಿಕಾಗೆ ಮಾಡಿದ್ದೀವಿ. ಆಮೇಲೆ 25,000 ಕೋಟಿಗೂ ಮೀರಿದಂತೆ ನಾವು ಇದನ್ನು ಮಾಡಿದ್ದೀವಿ, ಏನು ಲೋಹದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಇವೆಲ್ಲ ಏನಾಗುತ್ತೆ, ಅಮೇರಿಕಾದಲ್ಲಿ ಕೊಂಡ್ಕೊಳ್ಳೋಂಥ ಗ್ರಾಹಕರು ಇರ್ತಾರೆ, ಅವ್ರಿಗೆ ಈ ತೆರಿಗೆಯನ್ನು ಆ್ಯಡ್ ಮಾಡಿದಾಗ ಅದು ದುಬಾರಿ ಆಗುತ್ತೆ. ಇದರಿಂದ ಏನಾಗುತ್ತೆ ರೀ, ಅವ್ರದ್ದೇ ದೇಶದ ಪ್ರಜೆಗಳ ಮೇಲೆ ತೆರಿಗೆಯ ಹೊರೆ ಬೀಳ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಭಾರತಕ್ಕೇನು ನಷ್ಟ ಆಗಲ್ಲ. ಆದರೆ ನಾವಿವಾಗ ಏನು ರಫ್ತು ಮಾಡ್ತಾ ಇದ್ವಲ್ಲ, ಅದನ್ನು ಬೇರೆ ದೇಶಗಳಿಗೆ ಸರಬರಾಜು ಮಾಡೋದ್ರ ಮುಖಾಂತರ ನಾವು ಅಲ್ಲಾಗ್ತಕ್ಕಂಥ ನಷ್ಟವನ್ನು ಇಲ್ಲಿ ಬರೆಸ್ಕೊಳ್ಬೋದು ಅನ್ನುವಂಥ ವಿಷಯ ಇದೆ. ಹಾಗಾಗಿ UAE ಯುನೈಟೆಡ್ ಎಮಿರೇಟ್ಸ್ ಏನಿದೆ, ಇವರು ಕೂಡ ಭಾರತದ ಜೊತೆಗೆ ಮುಕ್ತ ವ್ಯಾಪಾರವನ್ನು ಮಾಡೋದಕ್ಕೆ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಟ್ಟಿದ್ದಾರೆ. ಅಮೇರಿಕಾ ಇರ್ಬೋದು, ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, 3 ಜನರು ಸೇರ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿರುವಂಥ ಸರಿಸುಮಾರು ಹೆಚ್ಚಿನ ಜನಸಂಖ್ಯೆ ಈ 3 ದೇಶಗಳಲ್ಲಿದೆ. ನಾವು 3 ಜನ ಸೇರಿಕೊಂಡು ಒಂದು ಟ್ರೇಡ್ ಮುಕ್ತವಾದಂತಹ ಒಂದು ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಾಗ ಯಾವುದೇ ವಿಧವಾದಂಥ ನಷ್ಟ ಎದುರಾಗೋದಿಲ್ಲ. ತನ್ಮುಖೇನ ಒಂದು ಸಮತೋಲನವನ್ನು ಆರ್ಥಿಕತೆಯಲ್ಲಿ ಸಾಧಿಸ್ಕೊಳ್ಬೋದು ಅಂತ ಹೇಳ್ತಕ್ಕಂಥದ್ದು ನರೇಂದ್ರ ಮೋದಿ ಸರ್ಕಾರದ ಒಂದು ವಿಚಾರ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರಕ್ಷಣಾ ವ್ಯವಸ್ಥೆಯಲ್ಲಾದಂತಹ ಒಂದು ಕ್ಷಿಪ್ರ ಕ್ರಾಂತಿ ವ್ಯಾಪಾರಿ ಕ್ಷೇತ್ರದಲ್ಲೂ ಆರ್ಥಿಕತೆಯಲ್ಲೂ ಆಗಲಿ ಅಂತ ಹೇಳ್ತಕ್ಕಂಥದ್ದು ನರೇಂದ್ರ ಮೋದಿಯವರ ವಿಚಾರ ಇರ್ತಕ್ಕಂಥದ್ದು. ಆದರೆ ಹೇಳಿ ಕೇಳಿ ಶಸ್ತ್ರಗಳನ್ನೇ ತ್ಯಾಗ ಮಾಡಿ ಸಭಾತ್ಯಾಗವನ್ನು ಮಾಡುವಂತಹ ವಿರೋಧ ಪಕ್ಷಗಳು ಇವತ್ತು ಆಪರೇಷನ್ ಸಿಂಧೂರದ ಬಗ್ಗೆ ನಮಗೆ ಬಂದೇಳಿ ಅಂತ ಬಾಯ್ ಬಡ್ಕೊಳ್ತಾ ಇದ್ರು. ಆದರೆ ಗೃಹ ಸಚಿವರು ರಾಜ್ಯಸಭೆಯಲ್ಲಿ ಉತ್ತರ ಕೊಡುವಾಗ ಸಭಾತ್ಯಾಗವನ್ನು ಮಾಡ್ತಾರೆ. ಇಂತಹ ಶಸ್ತ್ರಹೀನವಾಗಿರುವಂತಹ ವಿರೋಧ ಪಕ್ಷಗಳು ಸದೃಢವಾಗಿರುವಂತಹ ಭಾರತದ ಆರ್ಥಿಕತೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಾರೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯ ನಾಗರಿಕರಾಗಿ ಇವರನ್ನು ಆಯ್ಕೆ ಮಾಡಿದ್ದಕ್ಕೋಸ್ಕರ ನಾವೇ ವ್ಯಥೆಯನ್ನು ವ್ಯಕ್ತಪಡಿಸ್ಬೇಕು. ಹಾಗಾಗಿ ನಾನು ಅದಕ್ಕೆ ಮೊದಲೇ ಹೇಳಿದ್ದು, ರಾಹುಲ್ ಗಾಂಧಿಯವರೇನಾದರೂ ಆರ್ಥಿಕ ತಜ್ಞರೇ ಭಾರತದ ಅರ್ಥವ್ಯವಸ್ಥೆ ಮೃತವಾಗಿದೆ ಅಂತ ಹೇಳೋಕ್ಕೆ ಅಂತ. ಹಾಗಾಗಿ ನೋಡಿ, ಭಾರತದ ಆರ್ಥಿಕ ವ್ಯವಸ್ಥೆ ಸದೃಢವಾಗೇ ಇದೆ, ಸದೃಢವಾಗೇ ಇರುತ್ತೆ, ಮುಂದೆಯೂ ಸದೃಢವಾಗೇ ಇರಲಿ ಅಂತ ಹೇಳುವಂತಹ ಒಂದು ಆಶಯದೊಂದಿಗೆ ಇನ್ನಾದರೂ ರಾಹುಲ್ ಗಾಂಧಿ ಬೇಜವಾಬ್ದಾರಿಯುತವಾದ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳುವಂಥ ವಿಚಾರವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವುದರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.